Hi friends, welcome to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ BCom 6 ಸೆಮಿಸ್ಟರ್ ರಿಲೇಟೆಡ್ ಕಾಸ್ಟ್ ಅಕೌಂಟಿಂಗ್ 2 ಸಬ್ಜೆಕ್ಟ್ ಮೇಲಿನ ಪ್ರಾಬ್ಲಮ್ಸ್ ನೋಡೋಣ ಅಂತ. ಸೊ 6 ಏನು ಲೆಸನ್ಸ್ ಅದಾವು. ಫಸ್ಟ್ ಒನ್ ಔಟ್ಪುಟ್ ಕಾಸ್ಟಿಂಗ್, ಸೆಕೆಂಡ್ ಒನ್ ಜಾಬ್ ಕಾಸ್ಟಿಂಗ್, ಥರ್ಡ್ ಒನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್, ಫೋರ್ತ್ ಒನ್ ಸರ್ವಿಸ್ ಕಾಸ್ಟಿಂಗ್ ಅಂಡ್ ಫಿಫ್ತ್ ಒನ್ ಪ್ರಾಸೆಸ್ ಕಾಸ್ಟಿಂಗ್ ಅಂಡ್ ಸಿಕ್ಸ್ತ್ ಒನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಇದ್ರೊಳಗ 5 ಮಾರ್ಕ್ಸಿಂಗ್ ಪ್ರಾಬ್ಲಮ್ಸ್ನ ಫಸ್ಟ್ ಬಿಡಿಸೋಣ ಅಂತ. ಸೊ ಫಸ್ಟ್ ಒನ್ ಚಾಪ್ಟರ್ 1 ಔಟ್ಪುಟ್ ಕಾಸ್ಟಿಂಗ್ ಮ್ಯಾಗ 5 ಮಾರ್ಕ್ಸ್ ಯಾವ ತರ ಕ್ವಶನ್ ಕೇಳ್ತಾರ ನೋಡೋಣ. ಔಟ್ಪುಟ್ ಕಾಸ್ಟಿಂಗ್ ದಾಗ ಏನಿಲ್ಲ, ಓನ್ಲಿ ಒನ್ ಮೆಥಡ್ ಐತಿ. ಅದು ನೀವು ಲಾಸ್ಟ್ ಫಿಫ್ತ್ ಸಮ್ದಾಗ ಏನ್ ಕಾಸ್ಟ್ ಶೀಟ್ ಬಿಡಿಸಿದ್ರಲ್ಲ ಅದ ಐತಿ. ಸೊ 5 ಮಾರ್ಕ್ಸ್ ಇಂದ ಪ್ರಾಬ್ಲಮ್ ನೋಡೋಣ ಅಂತ. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆನ್ ಕಾಸ್ಟ್ ಅಕೌಂಟಿಂಗ್ ಟು ಔಟ್ಪುಟ್ ಕಾಸ್ಟಿಂಗ್ ಮೇಲೆ ಫಾರ್ಮೆಟ್ ಇದೆ. ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟ್ CPU. ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ತಗೋತೀವಿ, ಅದಕ್ಕೆ ಮತ್ತೇನಾದ್ರು ಡೈರೆಕ್ಟ್ ವೇಜಸ್ ಲೇಬರ್ ಅಂತ ಏನಾದ್ರು ಕೊಟ್ಟಿದ್ರೆ ಆಡ್ ಮಾಡ್ಕೋತೀವಿ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟರೆ ಆಡ್ ಮಾಡ್ಕೊತೀವಿ. ಇವಷ್ಟು ಆಡ್ ಮಾಡಿದ್ರೆ ಬರೋದು ಆನ್ಸರ್ ನಮ್ದು ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿ ಆರ್ ವರ್ಕ್ ಓವರ್ ಹೆಡ್, ಅದನ್ನ ಪ್ರೈಮ್ ಕಾಸ್ಟ್ ಜೊತೆ ಆಡ್ ಮಾಡಿದ್ರೆ ವರ್ಕ್ ಕಾಸ್ಟ್ ಬರುತ್ತೆ. ನೆಕ್ಸ್ಟ್ ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಅದನ್ನ ವರ್ಕ್ ಕಾಸ್ಟ್ ಜೊತೆ ಆಡ್ ಮಾಡಿದ್ರೆ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತೈತಿ. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂಡ್ ಕಾಸ್ಟ್ ಆಫ್ ಸೇಲ್ ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಟು ಸೇಲ್. ಸೊ ಒಂದು ಪ್ರಾಬ್ಲಮ್ ಮಾಡೋಣ ಅಂತ ಗೊತ್ತಾಗುತ್ತೆ. ನೀವು ಆಲ್ರೆಡಿ ಫಿಫ್ತ್ ಸೆಮಿಸ್ಟರ್ ಒಳಗೆ ಇದನ್ನ ಪ್ರಾಬ್ಲಮ್ ಮಾಡಿರಿ. ಸೊ ಇದೇನೆ ಈಸಿ ಇರುತ್ತೆ ನಿಮಗೆ ಆಗ. ಓಕೆ, ಫಸ್ಟ್ ಪ್ರಾಬ್ಲಮ್. ವಿಜಯ್ ಗಿವ್ಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್, ಪ್ರಿಪೇರ್ ದಿ ಕಾಸ್ಟ್ ಶೀಟ್. ಓಕೆ, ಏನೇನು ಕೊಟ್ಟರು ಅವರು? ಡೈರೆಕ್ಟ್ ವೇಜಸ್ ಎಷ್ಟೈತಿ? 6 lakh, ಡೈರೆಕ್ಟ್ ಮೆಟೀರಿಯಲ್ 6 lakhs, ಡೈರೆಕ್ಟ್ ವೇಜಸ್ 4 lakh, ಡೈರೆಕ್ಟ್ ಎಕ್ಸ್ಪೆನ್ಸಸ್ 2 lakhs. ಫ್ಯಾಕ್ಟ್ರಿ ಓವರ್ ಹೆಡ್ 20% ಆನ್ ಪ್ರೈಮ್ ಕಾಸ್ಟ್, administrative overhead 10% on work cost, selling overhead at ₹2 per unit. Units produced and sold over were 20,000 units at ₹150 each. ಓಕೆ, ಕೊಟ್ಟಿರೋ ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ಏನು ಮಾಡಬೇಕು? ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕು. ಸೊ ಕಾಸ್ಟ್ ಶೀಟ್ ಫಾರ್ಮೆಟ್ ಟೇಬಲ್ ಹಾಕೋಬೇಕು. ಈಗ ಕಾಸ್ಟ್ ಶೀಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟ್ CPU. ಇವಾಗ ಫಸ್ಟ್ ಏನು ಬರ್ಕೋಬೇಕು? ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಾರೋ ಇಲ್ಲ ಚೆಕ್ ಮಾಡ್ಕೋಬೇಕು. ಡೈರೆಕ್ಟ್ ಮೆಟೀರಿಯಲ್ಸ್. ಓಕೆ, ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ರ ಎಷ್ಟೈತಿ? 6 lakh ಐತಿ. CPU ಆಮೇಲೆ ಬಿಡಿಸ್ತೀನಿ ಲಾಸ್ಟ್. ಇವಾಗ ಫಸ್ಟ್ ಕೊಟ್ಟಿರೋದು ಏನೇನದಲ್ಲ ಅದನ್ನೆಲ್ಲ ಹಚ್ಕೊಂಡು ಅಂತ. ನೆಕ್ಸ್ಟ್ ಡೈರೆಕ್ಟ್ ಅಂತ ಏನು ಶಬ್ದ ಕೊಟ್ಟರೆ ಅವನಷ್ಟು ಹಚ್ಕೊಂಡು ಆ್ಯಡ್ ಮಾಡಿದ್ರೆ ನಮ್ಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಎಷ್ಟಿದೆ? 4 lakh. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು? ಡೈರೆಕ್ಟ್ ಎಕ್ಸ್ಪೆನ್ಸ್ 2 lakh. ಅಷ್ಟು ಆ್ಯಡ್ ಮಾಡಿದ್ರೆ 12 lakh ಬರುತ್ತೆ ಆನ್ಸರ್. ಓಕೆ, ಬಂದ ಆನ್ಸರ್ ನಮ್ದು ಏನಾಗುತ್ತೆ? ಇಟ್ ವಿಲ್ ಬಿ ದಿ ಪ್ರೈಮ್ ಕಾಸ್ಟ್. ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಫ್ಯಾಕ್ಟ್ರಿ ಓವರ್ ಹೆಡ್ ಏನು ಹೇಳ್ಯಾರ? ಫ್ಯಾಕ್ಟ್ರಿ ಓವರ್ ಹೆಡ್ 20% ಆನ್ ಪ್ರೈಮ್ ಕಾಸ್ಟ್. ಅಂದ್ರೆ ಪ್ರೈಮ್ ಕಾಸ್ಟ್ ಆನ್ಸರ್ ಏನು ಬಂದೈತಲ್ಲ ಅದಕ್ಕೆ 20% ಮಾಡಿದ್ರೆ ನಮ್ದು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಅರ್ಥ. ಇಂಟು 20% ಮಾಡಿದ್ರೆ 2,40,000 ಬರುತ್ತೆ. ಓಕೆ, ನೆಕ್ಸ್ಟ್ ಇವನ್ನ ಎರಡು ಆ್ಯಡ್ ಮಾಡಿದ್ರೆ 12 lakh ಪ್ಲಸ್ 2 lakh 40 ಮಾಡಿದ್ರೆ 14,40,000 ಬರುತ್ತೆ. ಬಂದ ಆನ್ಸರ್ ಏನಾಗುತ್ತೆ? ವರ್ಕ್ ಕಾಸ್ಟ್. ಓಕೆ, ನೆಕ್ಸ್ಟ್ ಆ್ಯಡ್. ನೆಕ್ಸ್ಟ್ ಏನು ಕೊಟ್ಟಾರ? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 10% ಆನ್ ವರ್ಕ್ ಕಾಸ್ಟ್. ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಆಫೀಸ್ ಓವರ್ ಹೆಡ್ ಅಂತ ಬರ್ಕೋತೀನಿ ನಾನು. ಹೇಳ್ಯಾರ 10% ಆನ್ ವರ್ಕ್ ಕಾಸ್ಟ್. 14,40,000 ಇಂಟು 10% ಮಾಡಿದ್ರೆ 1,44,000 ಬರುತ್ತೆ. ಇವಾಗ ಇದನ್ನೆರಡು ಆ್ಯಡ್ ಮಾಡಿದ್ರೆ ನಮ್ಗೆ
ಏನಾಯ್ತು ಬರುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಎರಡು ಆ್ಯಡ್ ಮಾಡಿದ್ರೆ 84,000 ಬರುತ್ತೆ. ಇವಾಗ ಬಂದ ಆನ್ಸರ್ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆ್ಯಡ್ selling and distribution overhead. ಏನು ಹೇಳ್ಯಾರ ಅವರು ಸೆಲ್ಲಿಂಗ್ ಓವರ್ ಹೆಡ್ at ₹2 per ಯೂನಿಟ್ ಅಂತ ಕೊಟ್ಟಾರ. ಸೊ 2 ಅಂದ್ರೆ ಅವ್ರು ಎಷ್ಟು ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ಯಾರ ಫಸ್ಟ್ ನಾವು ಚೆಕ್ ಮಾಡ್ಬೇಕು. ಇಲ್ಲಿ ಕೊಟ್ಟಾರ ನೋಡಿ, ಯೂನಿಟ್ಸ್ ಪ್ರೊಡ್ಯೂಸ್ ಆ್ಯಂಡ್ ಸೋಲ್ಡ್ ಎಷ್ಟೈತಿ 20,000 ಐತಿ. ಸೊ 20,000 ಯೂನಿಟ್ಸ್ ಅಷ್ಟು 20,000 ಯೂನಿಟ್ಸ್ ಅವ್ರು ಪ್ರೊಡ್ಯೂಸ್ ಮಾಡ್ಯಾರ. ಆ್ಯಂಡ್ ಒಂದು ಯೂನಿಟಿಗೆ ₹2 ಅಂತ ಇಟ್ಟಾರ. ಸೊ 20 × 40 ಮಾಡಿದ್ರೆ ನಮ್ಗೆ 40,000 ಬರುತ್ತೆ. ಸೊ ಇವಾಗ ಎರಡೂ ಇದನ್ನು ಮಾಡಿದರೆ 16,20,000 ಆನ್ಸರ್. 16,24,000 ಆನ್ಸರ್ ಬರುತ್ತೆ. ಬಂದ ಆನ್ಸರ್ ನಮ್ದು ಕಾಸ್ಟ್ ಆಫ್ ಸೇಲ್. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ ಆದ್ಮೇಲೆ ಪ್ರಾಫಿಟ್. ನೆಕ್ಸ್ಟ್ ಸೇಲ್ಸ್. ಇಲ್ಲಿ ಅವರು ಪ್ರಾಫಿಟ್ಗೆ ಪರ್ಸೆಂಟೇಜ್ ಏನು ಕೊಟ್ಟಿಲ್ಲ. ಸೊ ನಾವು ಇಲ್ಲಿ ಪ್ರಾಫಿಟ್ ಕಂಡು ಹಿಡ್ಕೋಬೇಕು. ಸೇಲ್ಸ್ ಕೊಟ್ಟಾರ. ಸೇಲ್ಸ್ ಏನು ಹೇಳಂದ್ರೆ ಅವರು ಯೂನಿಟ್ಸ್ ಪ್ರೊಡ್ಯೂಸ್ ಆ್ಯಂಡ್ ಸೋಲ್ಡ್. ಸೇಲ್ಸ್ ಎಷ್ಟೈತಿ 20,000 ಯೂನಿಟ್ಸ್ಗೆ 150 ಅನ್ನೋಂಗೆ ಸೇಲ್ ಮಾಡ್ಯಾರ ಅವ್ರು. ಸೊ ಅದನ್ನೆರಡೂ ಇಂಟು ಮಾಡ್ಬೇಕು. ಇವಾಗ ಅದನ್ನು ಮಾಡಿದ್ರೆ ನಮ್ಗೆ ಸೇಲ್ಸ್ ಸಿಗುತ್ತೆ. 20,000 × 150 ಮಾಡಿದ್ರೆ 30 lakhs ಬರುತ್ತೆ. ಇವಾಗ ಈ 30 lakhsದಾಗ ಈ 16,24,000 ಲೆಸ್ ಮಾಡಿದ್ರೆ ನಮ್ಗೆ 13,76,000 ಆನ್ಸರ್ ಬರುತ್ತೆ. ಇದೇನಾಯ್ತು ನಮ್ದು ಪ್ರಾಫಿಟ್ ಸಿಕ್ತು. ಓಕೆ, ಇಷ್ಟು ಮಾಡಿದ್ರೆ ಇದು ಕಾಸ್ಟ್. ಬಟ್ ಇಲ್ಲಿ CPU ಕಂಡುಹಿಡಿಯ ಅಂತ ಇನ್ನೊಂದು ಕಾಲಮ್ ಹಾಕೊಂಡಿವಿ. CPU ಏನಂದ್ರೆ ಎಷ್ಟು ಯೂನಿಟ್ಸ್ ಕೊಟ್ಟಾರ ಅವರು ಕ್ವಶನ್ದಾಗ 20,000. ಅದ 20,000ಗೆ ಡಿವೈಡ್ ಮಾಡ್ಕೊತ ಹೋಗುದು. 20,000 ಯೂನಿಟ್ಸ್ ಕೊಟ್ಟಾರ ಅವರು. ಸೊ ಇವಾಗ 6 lakhನ ಡಿವೈಡ್ ಬೈ 20,000 ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ 30 ಬರುತ್ತೆ. ಇದೇ ಥರನ 4 lakh ಡಿವೈಡ್ ಬೈ 20 ಮಾಡಿದ್ರೆ 20 ಬರುತ್ತೆ. ಡಿವೈಡ್ ಬೈ 10 ಮಾಡಿದ್ರೆ ಡಿವೈಡ್ 20,000 2 lakhನ ಡಿವೈಡ್ ಬೈ 20 ಮಾಡಿದ್ರೆ 10 ಬರುತ್ತೆ. ಆ್ಯಡ್ ಮಾಡಿದ್ರೆ 30, 20, 50 ಆ್ಯಂಡ್ 60. ನೆಕ್ಸ್ಟ್ 2,40,000ನ ಡಿವೈಡ್ ಬೈ 20 ಮಾಡಿದ್ರೆ 12 ಬರುತ್ತೆ. ಎರಡು ಆ್ಯಡ್ ಮಾಡಿದ್ರೆ 72 ಬರುತ್ತೆ. ನೆಕ್ಸ್ಟ್ 1,44,000ನ 10 ಎಕ್ಸ್ಟ್ರಾಸ್ ಮಾಡಿದ್ದೀನಿ, ಸಾರಿ, ಮಾಡಿದ್ರೆ 12 ಬರುತ್ತೆ. ಸೊ 12 ಅಲ್ಲ 7.2 ಬರುತ್ತೆ. ಆ್ಯಡ್ ಮಾಡಿದ್ರೆ 79.2. ನೆಕ್ಸ್ಟ್ 40,000ನ ಡಿವೈಡ್ ಬೈ 20 ಮಾಡಿದ್ರೆ 2 ಬರುತ್ತೆ. ಇದೆಷ್ಟಾಗುತ್ತೆ ಅಂದರೆ 81.2 ಆ್ಯಂಡ್ 13 lakhನ ಮಾಡಿದ್ರೆ 50. ಓಕೆ, ಇದು ಇಷ್ಟು 5 ಮಾರ್ಕ್ಸಿಂದು ಕಾಸ್ಟ್ ಶೀಟ್ ಐತಿ. ಇದೇನು ಸಿಂಪಲ್ ಐತಿ. ನೀವು ಆಲ್ರೆಡಿ 5th ಸೆಮಿಸ್ಟರ್ ಒಳಗೆ ಕಲ್ತಿದ್ದೈತಿ. ಸೊ ಫಾರ್ಮೆಟ್ ಅಷ್ಟು ನೋಡ್ಕೊಂಡು ಹೋದ್ರೆ ಸಾಕು. ಓಕೆ, ಥ್ಯಾಂಕ್ ಯು.